Experiment number 1, resistance per unit length of the wire. ಸೊ ಇವತ್ತು ನಾವು ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲಿ ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಈಗ ಫಸ್ಟು ನೀವು ಆಪ್ರೇಟರ್ಸ್ನ ನೋಡಿ. ಈ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬೇಕಾಗಿರೋ ಆಪ್ರೇಟರ್ಸು ಬ್ಯಾಟ್ರಿ, ಡಿ ಸಿ ಬ್ಯಾಟ್ರಿ, ರಿಯೋಸ್ಟಾಟ್ ಬೇಕಾಗುತ್ತೆ, ಒಂದು ಮಿಲಿ ಆಮೀಟರು, ಮತ್ತೊಂದು ಮಿಲಿ ವೋಲ್ಟ್ ಮೀಟರ್ ತಗೋತಾ ಇದ್ದೀವಿ. ಫಸ್ಟು ಸರ್ಕಿಟ್ನ ಫಾಲೋ ಮಾಡಿ. ಸೊ ಅಕಾರ್ಡಿಂಗ್ ಟು ದಿ ಸರ್ಕಿಟ್, ಬ್ಯಾಟ್ರಿ, ಆಮೀಟರ್, resistance wire, voltmeter, rheostat, plug key is connected as shown in the circuit. ನಾವು ಇದನ್ನು ಪ್ರಾಕ್ಟಿಕಲಿ ಮಾಡೋಣ. ಕನೆಕ್ಷನ್ಸ್ ಮಾಡಲಿಕ್ಕಿಂತ ಮುಂಚೆ ಫಸ್ಟು ನಾವು ಆಪರೇಟರ್ಸ್ನ ಸರ್ಕಿಟ್ ಪ್ರಕಾರವಾಗಿ ಜೋಡಿಸ್ಕೊಳ್ಳೋಣ. ಬ್ಯಾಟ್ರಿ ಪಕ್ಕದಲ್ಲಿ ಮಿಲಿ ಆಂಮೀಟರ್ ತಗೊಳ್ಳಿ. ನೆಕ್ಸ್ಟು ಅದು ಸ್ವಲ್ಪ ಮುಂದೆ ವೋಲ್ಟ್ ಮೀಟರ್ ಪ್ಲೇಸ್ ಮಾಡಿ, ಮಿಲಿ ವೋಲ್ಟ್ ಮೀಟರ್. ಇದು ನಮ್ಮ ರೆಸಿಸ್ಟೆನ್ಸ್ ವೈರ್. ಈ ರೆಸಿಸ್ಟೆನ್ಸ್ ವೈರ್ನಲ್ಲಿ ಇಟ್ಕೊಳ್ಳಿ. ರಿಯೋಸ್ಟಾಟ್ ಶುಡ್ ಬಿ ಕೆಪ್ಟ್ ಹಿಯರ್. ರಿಯೋಸ್ಟಾಟ್ನ ಇಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಈ ಕನೆಕ್ಷನ್ ಸ್ಟಾರ್ಟ್ ಮಾಡೋಣ. ಅಕಾರ್ಡಿಂಗ್ ಟು ಸರ್ಕಿಟ್, ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಶುಡ್ ಬಿ ಕನೆಕ್ಟೆಡ್ ಟು ಪಾಸಿಟಿವ್ ಎಂಡ್ ಆಫ್ ಆಮೀಟರ್. ಸರ್ಕಿಟಲ್ಲಿ ನೀವು ಗಮನಿಸಿರ್ಬೋದು, ಆಮೀಟರ್ ಮತ್ತು ವೋಲ್ಟ್ ಮೀಟರ್ ಅಂತ ಇದೆ. ಅದರ ಪ್ರಾಕ್ಟಿಕಲಿ ನಾವು ಮಿಲಿ ಆಮೀಟರ್ ಮತ್ತು ಮಿಲಿ ವೋಲ್ಟ್ ಮೀಟರ್ನ ಬಳಸ್ತಾ ಇದ್ದೀವಿ. ಈಗ ಇದು ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ. Connected to positive end of the battery is connected to positive end of ammeter. Next, negative end of the battery, negative end of the ammeter, positive end of the voltmeter ಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ವೈರ್ನ ನೀವು ವೋಲ್ಟ್ ಮೀಟರ್ಗೆ ಪ್ಯಾರಲ್ ಕನೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಸ್ಕ್ರೂ ಇದೆ, ಅದನ್ನು ಇಲ್ಲಿ ಕನೆಕ್ಟ್ ಮಾಡಿ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಮಿಲಿ ವೋಲ್ಟ್ ಮೀಟರ್ಗೆ ರೆಸಿಸ್ಟೆನ್ಸ್ ವೈರು ಪ್ಯಾರಲ್ ಆಗುತ್ತೆ. ನೆಕ್ಸ್ಟ್ ನೆಗೆಟಿವ್ ಎಂಡ್ ಆಫ್ ವೋಲ್ಟ್ ಮೀಟರು ಅಪ್ಪರ್ ಎಂಡ್ ಆಫ್ ರಿಯೋಸ್ಟಾಟಿಗೆ ಕನೆಕ್ಟ್ ಆಗಬೇಕು. ಇಲ್ಲಿ ಯಾರು ಮಾರ್ಕ್ ಇರುತ್ತೋ ಅದು ಅಪ್ಪರ್ ಎಂಡ್ ಆಫ್ ರಿಯೋಸ್ಟಾಟ್, ಇದು ಅಪ್ಪರ್ ಎಂಡ್ ಆಫ್ ರಿಯೋಸ್ಟಾಟ್. ಇಲ್ಲಿ ಕನೆಕ್ಟ್ ಮಾಡೋಣ. ಈ ಥರ ವೈರ್ ತಗೊಳ್ಳಿ, ಇಲ್ಲಿ ಕನೆಕ್ಟ್ ಮಾಡಿ. ಕ್ಲಿಪ್ ಇರುತ್ತೆ, ಸೊ ಕ್ಲಿಪ್ನ ಅಪ್ಪರ್ ಎಂಡ್ ಆಫ್ ರಿಯೋಸ್ಟಾಟ್ಗೆ ಕನೆಕ್ಟ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೂ ಟೈಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ ಬಾಕಿ ಇದೆ. ನೆಗೆಟಿವ್ ಎಂಡ್ ಆಫ್ ಬ್ಯಾಟ್ರಿ ರಿಯೋಸ್ಟಾಟಿಗೆ ಕನೆಕ್ಟ್ ಮಾಡಬೇಕು. ಎರಡು ಲೋವರ್ ಎಂಡ್ ಇದೆ, ನೀವು ಯಾವುದಕ್ಕೆ ಬೇಕಾದರೂ ಕನೆಕ್ಟ್ ಮಾಡ್ಬೋದು. ಇದು ಹತ್ತಿರ ಇರೋದ್ರಿಂದ ಬ್ಯಾಟ್ರಿಗೆ, ಸೊ ಇದು ಕನೆಕ್ಟ್ ಮಾಡಿದ್ರೇ ಬೆಟರ್ ಇರುತ್ತೆ. ಈಗ ಅದೊಂದು ಕನೆಕ್ಷನ್ ಕಾಣಿ. ನೆಗೆಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ನೋಡಿ, ನೆಗೆಟಿವ್ ಎಂಡ್ ಆಫ್ ದ ಬ್ಯಾಟ್ರಿ. ಇನ್ನೊಂದು ಪಿನ್ನ ಯೂಸ್ ಮಾಡಿಕೊಂಡು, ಕ್ಲಿಪ್ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕನೆಕ್ಟ್ ಮಾಡಿದ್ರೆ ಸರ್ಕಿಟ್ ಮುಗೀತು. ಇನ್ನೊಂದ್ಸರಿ ಇದೆಲ್ಲ ರೀಚೆಕ್ ಮಾಡ್ಕೊಳ್ಳಿ. ಸರ್ಕಿಟ್ ಎಲ್ಲ ಕರೆಕ್ಟಾಗಿದೆ. ಬ್ಯಾಟ್ರಿ ಆನ್ ಮಾಡ್ತಾ ಇದ್ದೀನಿ, ಸೊ ಪವರ್ ಸಪ್ಲೈ ಆನ್ ಆಗಿದೆ. ನೆಕ್ಸ್ಟು ರಿಯೋಸ್ಟಾಟ್ನ ನೀವು ಸ್ಲೈಡ್ ಮಾಡಬೇಕಾಗುತ್ತೆ. ರಿಯೋಸ್ಟಾಟ್ನ ಸ್ಲೈಡ್ ಮಾಡಿದಾಗ ಆಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ಸ್ ಬರ್ತಾ ಇದೆಯಲ್ಲ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ಆಮೀಟರ್, ವೋಲ್ಟ್ ಮೀಟರ್ ಎರಡೂ ಕೂಡ ರೀಡಿಂಗ್ ತೋರಿಸ್ತಾ ಇದೆ. ಸೊ ಈ ಎರಡು ರೀಡಿಂಗ್ಸ್ ತೋರಿಸಿದಾಗ ಸರ್ಕಿಟ್ ಕನೆಕ್ಷನ್ ಕರೆಕ್ಟಾಗಿದೆ ಅಂತ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಒಂದು ವೇಳೆ ಯಾವುದಾದ್ರೂ 1 ಮೀಟರ್ ರೀಡಿಂಗ್ ತೋರಿಸ್ತಿಲ್ಲ ಅಂದರೆ ನೀವು ಸರ್ಕಿಟ್ನ ರೀಚೆಕ್ ಮಾಡಬೇಕಾಗತ್ತೆ. ಆಯ್ತು, ಸರ್ಕಿಟ್ ಬಿಲ್ಡ್ ಮಾಡಾಗಿದೆ. ರಿಯೋಸ್ಟಾಟ್ನ ಮಿನಿಮಮ್ ಪೊಸಿಷನ್ಗೆ ಇಟ್ಕೊಂಡಿದ್ದೀನಿ. ಈಗ ಸ್ಲೋ ಆಗಿ ರಿಯೋಸ್ಟಾಟ್ನ ಸ್ಲೈಡ್ ಮಾಡ್ತಾ ಇದ್ದೀನಿ. ಸೊ ಸ್ಲೈಡ್ ಮಾಡಿದಾಗ ಏನಾಗುತ್ತೆ, ಸರ್ಕಿಟಲ್ಲಿ ರೆಸಿಸ್ಟೆನ್ಸ್ ವೇರಿಯಾಗಿ ಕರೆಂಟು ಮತ್ತು ವೋಲ್ಟೇಜ್ ಚೇಂಜ್ ಆಗುತ್ತೆ. ನಿಮ್ಮ ಕೆಲಸ ಕರೆಂಟು ಮತ್ತು ವೋಲ್ಟೇಜ್ನ ನೋಟ್ ಮಾಡ್ಕೊಳ್ಳೋದು. ಕರೆಂಟ್ ನೋಟ್ ಮಾಡ್ಕೊಳ್ಳೋಕ್ಕೆ ಮಿಲಿ ಆಮೀಟರ್ ಇದೆ, ವೋಲ್ಟೇಜ್ ನೋಟ್ ಮಾಡ್ಕೊಳ್ಳೋಕ್ಕೆ ಮಿಲಿ ವೋಲ್ಟ್ ಮೀಟರ್ ಇದೆ. ಈಗ ಟ್ಯಾಬ್ಲೆಟ್ ಕಾಲಮಿಗೆ ಬರೋಣ. ನೆಕ್ಸ್ಟ್ ರಿಯೋಸ್ಟಾಟ್ನ ನಾವು ಮಿನಿಮಮ್ ಇಟ್ಟಾಗ ಮಿಲಿ ಆಮೀಟರ್ 0, ವೋಲ್ಟ್ ಮೀಟರ್ 0 ಸಾಮಾನ್ಯವಾಗಿ ತೋರಿಸುತ್ತೆ. ಯಾವಾಗಲೂ ತೋರಿಸ್ಲೇಬೇಕಂತೇನಿಲ್ಲ, ಬೇರೆ ರೀಡಿಂಗ್ ಕೂಡ ತೋರಿಸಿರುತ್ತೆ. ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ರೀಡಿಂಗ್ ತೊಗೊಳ್ಳಿಕ್ಕಿಂತ ಮುಂಚೆ ಮಿಲಿ ಆಮೀಟರ್ ಮತ್ತು ವೋಲ್ಟ್ ಮೀಟರ್ದು ಸ್ಕೇಲ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿ, 0ಇಂದ 50ಗೆ, 50ಇಂದ 100ಗೆ 50 ಲೈನ್ಸ್ ಇರುತ್ತೆ. ಸೊ 50 ಡಿವಿಷನ್ ಇದೆ, 50 ಮಿಲಿ ಆ್ಯಮ್ಸಷ್ಟು ವ್ಯಾಲ್ಯೂ ಇದೆ, ಅದರಲ್ಲಿ 10 ಲೈನ್ಸ್ ಇದೆ. ಅಂದರೆ ಅರ್ಥ ಏನು, 1 ಲೈನ್ ವ್ಯಾಲ್ಯೂ ಬಂದು 5 ಮಿಲಿ ಆಂಪಿಯರ್. ಅದೇ ರೀತಿ ವೋಲ್ಟ್ ಮೀಟ್ರಲ್ಲೂ ಅಷ್ಟೇ
0 ಇಂದ 50ಯಲ್ಲಿ 10 ಲೈನ್ಸ್ ಇರೋದ್ರಿಂದ 1 ಲೈನ್ ವ್ಯಾಲ್ಯೂ 5 ಅಂತ. ಸೊ ಸ್ಕೇಲ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ರೀಡಿಂಗ್ ತೊಗೊಳ್ಳೋದು ತುಂಬ ಈಸಿ. ಈಗ ನೀವೇನು ಮಾಡಿ, ರಿಯೋಸ್ಟಾಟ್ನ ಮೂವ್ ಮಾಡಿ, ಕರೆಂಟ್ ಮೀಟರ್ ಅಥವಾ ವೋಲ್ಟೇಜ್ ಮೀಟರ್ನ ಯಾವುದಾದ್ರು ಒಂದನ್ನು ಸ್ಟ್ಯಾಂಡರ್ಡಾಗಿ ವೇರಿ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿ 25 ಸೆಟ್ ಮಾಡಿದ್ದೀನಿ. ಸೊ 0-50 ಮಿಡ್ಲಲ್ಲಿ 25 ಇದೆ. ಈಗ ನಾನು ಇಲ್ಲಿ ಕರೆಂಟು ಆ್ಯಕ್ಚುಲಿ ಟ್ಯಾಬ್ಲೆಟ್ ಕಾಲಮಲ್ಲಿ ಆ್ಯಮೀಟರ್ ಅಂತ ಇದೆ, ಅದನ್ನು ಮಿಲಿ ಆ್ಯಮ್ಸ್ ಅಂತ ಬದಲಾಯಿಸ್ಕೋತೀನಿ. ವೋಲ್ಟ್ ಮೀಟರ್ ಮಿಲಿ ವೋಲ್ಟ್ ಅಂತ ಮಾಡ್ಕೋತೀನಿ. ಆ್ಯಮ್ ಮೀಟರ್ ನೀವೇ ನೋಡಿರ್ಬೋದು, ಇಲ್ಲಿ 25 ಅಂತ ಇದೆ. ನೆಕ್ಸ್ಟ್ ಅದೇ ಸಮಯದಲ್ಲಿ ವೋಲ್ಟ್ ಮೀಟ್ರ್ ಏನು ತೋರಿಸ್ತಾ ಇದೆ ಅದು ನೀವು ಮೆಜರ್ ಮಾಡಬೇಕಾಗತ್ತೆ. ನೋಡಿ, ವೋಲ್ಟ್ ಮೀಟರು 3 ಲೈನ್ಸು ಮೂವ್ ಆಗಿದೆ. 3 ಲೈನ್ಸ್ ಮೂವ್ ಆಗಿದೆ ಅಂದರೆ ಅರ್ಥ ಏನು? 1 ಲೈನ್ಗೆ 5 ಆದರೆ 15 ಅಂತೇಳಿ ಅರ್ಥ. ಸೊ ಈಗ 15 ಅಂತ ಬರ್ಕೊಳ್ಳಿ. ಫಸ್ಟ್ ಟ್ರಯಲ್ ಆಯಿತು. ನೆಕ್ಸ್ಟ್ ಟ್ರಯಲ್ ಹೇಗೆ ಮಾಡೋದು? ರಿಯೋಸ್ಟಾಟ್ನ ಇನ್ನು ಸ್ವಲ್ಪ ಮೂವ್ ಮಾಡೋದು. ಈಗ ಆ್ಯಮೀಟರ್ನ 50ಕ್ಕೆ ಸೆಟ್ ಮಾಡಿ. ಸ್ಟ್ಯಾಂಡರ್ಡಾಗಿ 25, 50, 75, 100 ಅಂತ ಸೆಟ್ ಮಾಡಿ. ಈಗ 50ಗೆ ಸೆಟ್ ಮಾಡಿದ್ದೀನಿ. ಈಗ ನೋಡ್ತಿರ್ಬೋದು ಕರೆಂಟ್ 50 ಅಂತ ಬರ್ಕೊಂಡೆ. ವೋಲ್ಟೇಜ್ ಅದೇ ಸಮಯದಲ್ಲಿ ವೋಲ್ಟೇಜ್ ಏನು ತೋರಿಸ್ತಿದೆ? 0 ಮತ್ತು 50 ಮಿಡಲ್ ಲೈನ್ ಅಂದರೆ 25 ಅಂತ ತೋರಿಸ್ತದೆ. ಈಗ 25 ಅಂತ ಬರ್ಕೋತಾ ಇದೆ. ನೆಕ್ಸ್ಟ್ ಇದೇ ರೀತಿ ನೀವು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗಿ 4 ಅಥವಾ 5 ಟ್ರಯಲ್ನ ತಗೊಳ್ಳಿ. ಮತ್ತು ಇನ್ನೊಂದು ರೀಡಿಂಗ್ ತೊಗೊಂಡು ತೋರಿಸ್ತೀನಿ. ನಾನು 75 ಸೆಟ್ ಮಾಡಿದ್ದೇನೆ. ಕರೆಂಟ್ 75 ಸೆಟ್ ಮಾಡಿದೆ. 75. ನೆಕ್ಸ್ಟ್ ಈಗ ನೋಡಿ, 5 ಡಿಜಿಟ್ ಆದಮೇಲೆ ಇನ್ನು 2 ಡಿಜಿಟ್ ಎಕ್ಸ್ಟ್ರಾ ಮೂವ್ ಆಗಿದೆ ಅಂದರೆ ಅರ್ಥ ಏನು? 35 ಆನ್ಸರ್. 1 ಲೈನ್ 5 ಅಲ್ವಾ? ಸೊ 35 ಬಂತು. ನೆಕ್ಸ್ಟ್ ಇನ್ನೊಂದು ರೀಡಿಂಗ್ ತೊಗೊಳ್ಳೋಣ. ಮೇ ಬಿ ಲಾಸ್ಟ್ ಟ್ರಯಲ್ 4 ಟ್ರಯಲ್ ಸಾಕಾಗುತ್ತೆ. 100ಗೆ ಸೆಟ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. 100 ಅಂತ ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ ವೋಲ್ಟ್ ಮೀಟರ್ 50th ಡಿವಿಷನ್ಗಿನ್ನೂ 1 ಲೈನ್ ಹಿಂದೆ ಇದೆ ಅಂದರೆ ಅರ್ಥ ಏನು? 45. ಸೊ 45 ಅಂತ ಬರ್ಕೊಂಡೆ. ಸೊ ಎಕ್ಸ್ಪರಿಮೆಂಟ್ ಮುಗೀತು. ಈಗ ನೀವೇನು ಮಾಡಬೇಕು? ಗ್ರಾಫ್ನ ಪ್ಲಾಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಾವು ರೆಸಿಸ್ಟೆನ್ಸ್ನ ಕಂಡುಹಿಡಿಬೇಕು ಫಸ್ಟ್. ಅವರ್ ಏಮ್ ಇಸ್ ಟು ಫೈಂಡ್ ಔಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? 1/m, ವೇರ್ ಸ್ಮಾಲ್ m ಅಂದರೆ ಸ್ಲೋಪ್ ಅಂತ ಹೇಳಿ. ಸೊ ಸ್ಲೋಪ್ ಹಾಕಲಿಕ್ಕೆ ನಾವು ಗ್ರಾಫ್ ಶೀಟ್ ಯೂಸ್ ಮಾಡ್ಕೊಳ್ಳೋಣ. ಗ್ರಾಫ್ ಶೀಟ್ ನೋಡಿ, ಗ್ರಾಫ್ ಹಾಕೋದು ಹೇಳ್ಕೊಡ್ತೀನಿ ನಿಮಗೆ. ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ನ ಡಿಸೈನ್ ಮಾಡ್ಕೊಳ್ಳಿ ಫಸ್ಟು ಫ್ರಮ್ ದ ಆರಿಜಿನ್. ಫಸ್ಟು ನೀವು ಬಂದಿರೋ ರೀಡಿಂಗ್ಸ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ವೋಲ್ಟೇಜ್ ರೀಡಿಂಗ್ಸ್ ಎಕ್ಸ್ ಆ್ಯಕ್ಸಿಸಲ್ಲಿ, ಕರೆಂಟ್ ರೀಡಿಂಗ್ ವೈ ಆ್ಯಕ್ಸಲ್ಲಿ ತಗೊಳ್ಳಿ. ಸ್ಕೇಲ್ ನೋಡ್ಕೊಳ್ಳಿ. ಈಗ ವೋಲ್ಟೇಜ್ ರೀಡಿಂಗ್ ಮಿನಿಮಮ್ 15 ಇದೆ, ಮ್ಯಾಕ್ಸಿಮಮ್ 45 ಇದೆ. ಸೊ ದಟ್ ಒಂದು ಸ್ಟ್ಯಾಂಡರ್ಡ್ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. 0, 10, 0, 5, 10, 15, 20, 25, 30, 35, 40, 45 ಸಾಕಾಗುತ್ತೆ. ಸೊ ನಾವು ತೊಗೊಂಡಿರೋ ಸ್ಕೇಲಲ್ಲಿ, ಸ್ಟ್ಯಾಂಡರ್ಡ್ ಸ್ಕೇಲಲ್ಲಿ ಎಲ್ಲ ರೀಡಿಂಗ್ಸು ಕವರ್ ಆಗೋ ಥರ ಸ್ಕೇಲ್ನ ಡಿಸೈನ್ ಮಾಡ್ಕೋಬೇಕು. ಅದೇ ರೀತಿ ವೈ ಆ್ಯಕ್ಸಿಸಲ್ಲಿ ಕರೆಂಟ್ನ ಚೂಸ್ ಮಾಡಿದ್ದೀವಿ. ಇಲ್ಲಿ ಸ್ಟಾರ್ಟಿಂಗ್ ರೀಡಿಂಗ್ 25 ಇದೆ, ಲಾಸ್ಟ್ ರೀಡಿಂಗ್ 100 ಇರೋದ್ರಿಂದ ಸ್ವಲ್ಪ ಸ್ಕೇಲ್ ಲಾರ್ಜ್ ರೇಂಜಲ್ಲಿ ತೊಗೊಳ್ಳಿ. 0, 10, 20, 30, 40 ತೊಗೋಬೋದು, ಅಥವಾ 20, 40, 60, 80, 100 ತೊಗೋಬೋದು. ಈಗ ಬಂದಿರೋ ರೀಡಿಂಗ್ಸ್ನ ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಕರೆಂಟ್ ರೀಡಿಂಗ್ ಫಸ್ಟ್ ವೋಲ್ಟೇಜ್ ಅಲ್ವಾ ರೆಫರೆನ್ಸು 15ನಲ್ಲಿ 25 ಇದೆ, 20. ಸೊ ಇದು 30 ಆಗುತ್ತೆ. 20 ಇನ್ ಬಿಟ್ವೀನ್ ಅಂತ ಬಂದರೆ 30 ಆಗುತ್ತೆ. ಅದರಲ್ಲಿ ಇನ್ ಬಿಟ್ವೀನ್ ತಗೊಳ್ಳಿ. ಸೊ 15 ಆ್ಯಂಡ್ ದಿಸ್ ಈಸ್ ದ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಸೆಕೆಂಡ್ ರೀಡಿಂಗ್ 25, 50. 25, 50 ಕ್ಲಿಯರಾಗಿ ಸಿಗುತ್ತೆ. ಸೊ ಇಲ್ಲಿ ಪಾಯಿಂಟ್ ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ 35, 75. 35ಗೆ ಕರೆಂಟ್ ರೀಡಿಂಗ್ 75 ಇದೆ. ದಿಸ್ ಇಸ್ 60, ದಿಸ್ ಇಸ್ 80. ಇನ್ ಬಿಟ್ವೀನ್ 70 ಇಲ್ಲಿ ತಗೊಳ್ಳಿ, ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಟ್ರಯಲ್ 45, 100. 45, 100. ಸೊ ಪಾಯಿಂಟ್ ಇಲ್ಲಿದೆ. ಈಗ 4 ಪಾಯಿಂಟ್ನ ಜಾಯಿನ್ ಮಾಡೋಣ. ನೀವು ಸ್ಟ್ರೈಟ್ ಲೈನ್ ಯಾವ ರೀತಿ ಜಾಯಿನ್ ಮಾಡಬೇಕಂದ್ರೆ, ಆದಷ್ಟು ಬಂದಿರೋ ಮಾರ್ಕ್ ಮಾಡಿರೋಂಥ ಪಾಯಿಂಟ್ಸು ಲೈನ್ ಮೇಲೆ ಬರಬೇಕು, ಅಥವಾ ನೀವು ಡ್ರಾ ಮಾಡಿರೋ ಲೈನು ಎಲ್ಲ ಪಾಯಿಂಟ್ಸ್ಗೂ ಹತ್ರ ಇರಬೇಕು. ಸೊ ದಿಸ್ ಇಸ್ ದ ಬೆಸ್ಟ್ ಆವ್ರೇಜ್ ಲೈನ್ ಫಾರ್ ದ ಗ್ರಾಫ್. ಈಗ ನಾವು ಸ್ಲೋಪ್ ತೊಗೋಬೇಕಾಗುತ್ತೆ.
ನಿಮ್ಗೆ ಇಷ್ಟ ಬಂದಿರೋ ಜಾಗದಲ್ಲಿ ಒಂದು ಟ್ರಯಾಂಗಲ್ನ ಚೂಸ್ ಮಾಡಿ, ಒಂದು ಟ್ರಯಾಂಗಲ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಇಷ್ಟು ತಗೋತಾ ಇದ್ದೀನಿ. ಈಗ ಇದನ್ನು ಎ ಬಿ ಸಿ ಅಂತ ಮಾರ್ಕ್ ಮಾಡಿ. ಎಮ್ ಅಂದರೆ ಸ್ಲೋಪು. ಸ್ಲೋಪ್ ಅಂದ್ರೇನು? ನಥಿಂಗ್ ಬಟ್ ಟ್ಯಾನ್ ಥೀಟಾ, ನಿಮಗೆ ಗೊತ್ತು. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ನಥಿಂಗ್ ಬಟ್ ಎ ಬಿ ಬೈ ಬಿ ಸಿ ಆಗುತ್ತೆ. ಈಗ ಎಷ್ಟೋ ಮಕ್ಕಳಿಗೆ ಇದೇ ಕಷ್ಟ ಆಗುತ್ತೆ, ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ. ತುಂಬ ಈಸಿಯಾಗಿ ಮಾಡಬೇಕಂದ್ರೆ ಲೈನ್ಸ್ ಎಳೆದು ಬಿಡಿ. ಇಲ್ಲಿಂದ ನೀವೆಲ್ಲಿ ಟ್ರಯಾಂಗಲ್ ಚೂಸ್ ಮಾಡಿದಿರಿ ಅಲ್ಲಿಂದ ಲೈನ್ಸ್ ಡ್ರಾ ಮಾಡಿಬಿಡಿ. ಸೊ ನಿಮಗೆ ಕ್ಲಿಯರ್ ಕಟ್ಟಾಗಿ ವ್ಯಾಲ್ಯೂ ಇಲ್ಲೇ ಸಿಕ್ಕಿಬಿಡುತ್ತೆ. ಇದು 100, ಇದು 40, ಅಂದರೆ ಎ ಬಿ ಗ್ಯಾಪ್ ಎಷ್ಟಾಗುತ್ತೆ ಅಂದರೆ 60 ಆಗುತ್ತೆ. ನೆಕ್ಸ್ಟ್ ಬಿ ಸಿ ಎಷ್ಟಿದೆ ನೋಡಿ. ಎಕ್ಸ್ ಆ್ಯಕ್ಸಿಸ್ಗೆ ಲೈನ್ ಜಾಯಿನ್ ಮಾಡಿ, ಈ ಥರ ಜಾಯಿನ್ ಮಾಡಿ ನೋಡಿ. 45 ಹತ್ರ ಇದೆ. ಇದು 17.5, 18 ಹತ್ರ ಇದೆ. ಸೊ ಈಗ 45 ಮೈನಸ್ 18 ಮಾಡ್ಕೊಳ್ಳಿ. 45 ಮೈನಸ್ 18, ಸೊ ನಿಮಗೆ 27 ಬರ್ತಾ ಇದೆ. ಡಿವೈಡ್ ಮಾಡಿ. ಡಿವೈಡ್ ಮಾಡಿದ್ರೆ 60 ಡಿವೈಡ್ ಬೈ 27, ದಿಸ್ ಈಸ್ ಈಕ್ವಲ್ ಟು 2.2 ಅಂತ ಬರ್ತಿದೆ. 2.22, ದಿಸ್ ಇಸ್ ದ ಸ್ಲೋಪ್. ಬಟ್ ಆ್ಯಕ್ಚುಯಲ್ ಎಕ್ಸ್ಪರಿಮೆಂಟ್ ಏನು? ರೆಸಿಸ್ಟೆನ್ಸ್ ಕಂಡುಹಿಡಿಯೋದು. ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸ್ಲೋಪ್ ಆಗುತ್ತೆ. ನಮಗೆ ಬಂದಿರೋ ಆನ್ಸರ್ 2.22 ಆಗಿರೋದ್ರಿಂದ ರೆಸಿಪ್ರೋಕಲ್ ತಗೊಳ್ಳಿ. 1 ಡಿವೈಡ್ ಬೈ 2.222. ಸೊ ಆನ್ಸರ್ ಈಸ್ 0.450 ಇದೆ. ಯೂನಿಟ್ ಬರೀಬೇಕು, ಓಮ್ ಆಗುತ್ತೆ. ಬಟ್ ಆ್ಯಕ್ಚುಲ್ ಎಕ್ಸ್ಪರಿಮೆಂಟ್ ಏನಾಗುತ್ತಾ, ರೆಸಿಸ್ಟೆನ್ಸ್ ಜೊತೆಗೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತು ಕಂಡುಹಿಡಿಬೇಕು. ಅಂದರೆ ಅರ್ಥ ಏನು? ಕೊಟ್ಟಿರುವಂಥ ವಯರ್ ಏನಿದೆ, ಕೊಟ್ಟಿರೋ ವಯರು ಎಕ್ಸ್ಪರಿಮೆಂಟ್ ಆದಮೇಲೆ ನೀವು ಓಪನ್ ಅಪ್ ಮಾಡಿಕೊಂಡು, ಆ್ಯಕ್ಚುಲಿ ಇದು ಸುತ್ತಿದೆ, ಇದನ್ನು ನೀಟಾಗಿ ಓಪನ್ ಮಾಡಿ ವುಡನ್ ಸ್ಕೇಲ್ ತೊಗೊಂಡು ಲೆಂತನ್ನ ಮೆಷರ್ ಮಾಡಬೇಕಾಗತ್ತೆ. ಸೊ ನಾವು ಆಲ್ರೆಡಿ ಮೆಷರ್ ಮಾಡಿ ಇಟ್ಟಿದ್ದೀವಿ, ಅಥವಾ ನೀವು ಮಾಡ್ಬೋದು ಪ್ರಾಕ್ಟಿಕಲಿ. ಲೆಂತ್ ಆಫ್ ದ ವಯರ್ 3 ಮೀಟರ್ ಇದೆ, ನಿಯರ್ಲಿ 3 ಮೀಟರ್ ಇದೆ. ನೀವು ಪ್ರಾಕ್ಟಿಕಲಿ ಮೆಷರ್ ಮಾಡಿ ನೋಡಿ. 3 ಇರುತ್ತೆ ಅಥವಾ 3.5 ಇರುತ್ತೆ, ನೀವು ಚೆಕ್ ಮಾಡಿ ತಗೊಳ್ಳಿ. ಸೊ ಈಗ ನಾವು ಕ್ಯಾಲ್ಕುಲೇಷನ್ ಕಡೆಗೆ ಬರೋಣ. ಸ್ಲೋಪು ನಮಗೆ 2.22 ಸಿಕ್ತು. ರೆಸಿಸ್ಟೆನ್ಸ್ 1 ಸ್ಲೋಪ್ ಆಗಿದ್ದಕ್ಕೆ ಆನ್ಸರ್ 0.450 ಸಿಕ್ಕಿದೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಏನು? ರೆಸಿಸ್ಟೆನ್ಸ್ 0.450, ಲೆಂತ್ ಆಫ್ ದ ವಯರ್ 3 ಮೀಟರ್. ಡಿವೈಡ್ ಮಾಡೋಣ. 0.450 ಡಿವೈಡ್ ಬೈ 3 is equal to 0.15 is the ultimate answer. ನೀವು ಜೊತೆ ಯೂನಿಟು ಬರೀಬೇಕಾಗತ್ತೆ. ಓಮ್ ಮೀಟರ್, ರೆಸಿಸ್ಟೆನ್ಸ್ ನ್ಯೂಮರೇಟರ್ಲಿದೆ, ಲೆಂತ್ ಆಫ್ ದ ವಯರ್ ಡಿನಾಮಿನೇಟರ್ಲಿದೆ. ಸೊ ಓಮ್ ಮೀಟರ್ ಯೂನಿಟ್, ಫೈನಲ್ ರಿಸಲ್ಟಲ್ಲಿ ಯೂನಿಟ್ ಬರೀಬೇಕಾಗತ್ತೆ. ಇದು ನಮ್ಮ ಫಸ್ಟ್ ಎಕ್ಸ್ಪರಿಮೆಂಟ್, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.